ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಸಮಾಜವನ್ನ ಕಾಡುತ್ತಿರುವ ಪ್ರಮುಖ ಪಿಡುಗುಗಳು ಆದ ಬಾಲ್ಯ ವಿವಾಹ ಹಾಗೂ ವರದಕ್ಷಿಣೆ ಪದ್ಧತಿಯನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ಇಂದಿನ ತುರ್ತು ಅಗತ್ಯವಾಗಿದೆ ಅಂತ ಬೆಳಗಾವಿ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳು ಆದ ಶ್ರೀ ಅಣ್ಣಪ್ಪ ಹೆಗಡೆ ಅವರು ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಮಹಿಳಾ ಸಬಲೀಕರಣ ಘಟಕ ಬೆಳಗಾವಿ, ಶಿಶು ಅಭಿವೃದ್ಧಿ ಯೋಜನೆ ಅಥಣಿ ಹಾಗೂ ಭರವಸೆ ಬೆಳಕು ಫೌಂಡೇಶನ್ ಅಥಣಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಜರುಗಿದ ವರದಕ್ಷಿಣೆ ನಿಷೇಧ ಕಾಯ್ದೆ ಹಾಗೂ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಕುರಿತ ಕಾನೂನು ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡ್ತಾ ಇದ್ರು. ಕಾನೂನು ಅರಿವಿನಿಂದ ಸಮಾಜದ ಸುಧಾರಣೆ ಸಾಧ್ಯ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಅಥಣಿಯ ಖ್ಯಾತ ವಕೀಲರು ಆದ ಶ್ರೀ ಅಮೋಘ ಸಿದ್ದ ಕೊಬ್ರಿ ಅವರು ಮಾತನಾಡಿ, ಕಾನೂನು ಕೇವಲ ಪುಸ್ತಕದಲ್ಲಿ ಉಳಿಯದೆ ಪ್ರತಿಯೊಬ್ಬ ನಾಗರಿಕನಿಗೂ ತಲುಪಿಸಿದಾಗ ಮಾತ್ರ ಅಪರಾಧ ಮುಕ್ತ ಸಮಾಜ ನಿರ್ಮಾಣ ಸಾಧ್ಯ. ಬಾಲ್ಯ ವಿವಾಹ ಮತ್ತು ವರದಕ್ಷಿಣೆ ಸಾಮಾಜಿಕ ಅಪರಾಧಗಳಾಗಿದ್ದು ಇವುಗಳ ವಿರುದ್ಧ ಸಾರ್ವಜನಿಕರು ಕೂಡ ಧ್ವನಿ ಎತ್ತಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲಾ ಮಹಿಳಾ ಸಬಲೀಕರಣ ಘಟಕದ ಸಂಯೋಜಕರು ಆದ ಶ್ರೀಮತಿ ಕವಿತಾ ಹೊಸ್ಮನಿ ಹಾಗೂ ಅಥಣಿಯ ಶಿಶು ಅಭಿವೃದ್ಧಿ ಅಧಿಕಾರಿಗಳು ಆದ ಶ್ರೀ ಮಂಜುನಾಥ ಸೌಂಡಲಗೇಕರ್ ಅವರು ಇಲಾಖೆಯ ಯೋಜನೆಗಳು ಹಾಗೂ ಕಾಯ್ದೆಗಳ ಕಟ್ಟುನಿಟ್ಟಿನ ಜಾರಿ ಕುರಿತು ಸವಿಸ್ತಾರವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಭರವಸೆ ಬೆಳಕು ಫೌಂಡೇಶನ್ ಅಥಣಿ ಘಟಕದ ಅಧ್ಯಕ್ಷರು ಆದ ಶ್ರೀಮತಿ ರೂಪಾ ಕಾಂಬ್ಳೆ ಅವರು ವಹಿಸಿ ಫೌಂಡೇಶನ್ ವತಿಯಿಂದ ಸಾಮಾಜಿಕ ಜಾಗೃತಿ ಮೂಡಿಸಲು ಸದಾ ಸಿದ್ಧ ಎಂದಿದ್ದಾರೆ. ಸ್ವಾವಲಂಬಿಗಳಾಗಿ ಮತ್ತು ಗೌರವಯುತ ಜೀವನವನ್ನು ನಡೆಸುವ ಸಮಾನತೆಯ ಸಮಾಜವನ್ನು ನಿರ್ಮಿಸುವುದು, ಶಿಕ್ಷಣ, ಆರೋಗ್ಯ ಮತ್ತು ಜೀವನೋಪಾಯ ಅವಕಾಶಗಳ ಮೂಲಕ ಅವರ ಬದುಕಿನಲ್ಲಿ ಬೆಳಕು ತರುವುದೇ ಭರವಸೆ ಬೆಳಕು ಫೌಂಡೇಶನ್ ಒಂದು ಒಳ್ಳೆಯ ಉದ್ದೇಶ ಕಟ್ಟಿಕೊಂಡು ಈ ಸಂಸ್ಥೆಯನ್ನು ಕಟ್ಟಿದಂತ ಮಹಾತಾಯಿಯೇ ಶ್ರೀಮತಿ ರೂಪಾ ಎನ್ ಕಾಂಬ್ಳೆ ಅವರು. ಈ ತಾಯಿಯ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೆ. ನಾನು ಕಂಡುಕೊಂಡಂತೆ ಅವರ ಸೇವಾ ಕಾರ್ಯಗಳು ಅಮೋಘ ಮತ್ತು ಅನನ್ಯ ಅಂತ ಹೇಳಬೇಕು. ಯಾಕಂದ್ರೆ ಮೇಡಮ್ ಅವ್ರ ಪರಿಚಯ ನಮ್ದು ತಕ್ಕ ಮಟ್ಟಿಗೆ ಪರಿಚಯ, ಬಹಳ ದಿನದಲ್ಲ, ಆದ್ರೂ ಕೂಡ ಎಲ್ಲೋ ಋಣಾನುಬಂಧ ಇತ್ತು ಏನೋ, ನಮ್ಮನ್ನೆಲ್ಲ ಕೂಡ ಈ ಒಂದು ಸಂಸ್ಥೆಯಲ್ಲಿ ಸೇರಿಸದ ಅವರು ಒಳ್ಳೆ ಉದ್ದೇಶದಿಂದ ಈ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಮಹಿಳಾ ಸಬಲೀಕರಣ, ಅನಾಥಾಶ್ರಮ, ಕೌಶಲ್ಯಾಭಿವೃದ್ಧಿ ತರಬೇತಿಗಳು, ಆರೋಗ್ಯ ಮತ್ತು ಸಮುದಾಯದ ಸೇವೆಗಳು ಮತ್ತು ಶಿಕ್ಷಣಕ್ಕೆ ಬೆಂಬಲ, ನೊಂದ ಹೃದಯಗಳ ಪುಟ್ಟ ಪುಟ್ಟ ಮನಸ್ಸುಗಳಿಗೆ ಭರವಸೆ ಬೆಳಕಿನ ಆಶಾಕಿರಣ ಈ ಸಂಸ್ಥೆ ಎಂದರೆ ತಪ್ಪಾಗಲಾರದು. ಈ ಒಂದು ಸಂಸ್ಥೆಯನ್ನು ಕಷ್ಟಪಟ್ಟು ಕಟ್ಟಿ ಬೆಳೆಸಿ ಎಲ್ಲ ನೊಂದ ಹೆಣ್ಣು ಮಕ್ಕಳಿಗೆ ಹಾಗೂ ಸಮಾಜದಿಂದ ಹಿಂದುಳಿದ ಮಕ್ಕಳಿಗೆ ಮುಖ್ಯವಾಹಿನಿಗೆ ತರುವುದೇ ನಮ್ಮ ರೂಪಾ ಕಾಂಬ್ಳೆ ಮೇಡಮ್ ಅವರದ ಒಂದು ಒಳ್ಳೆಯ ಉದ್ದೇಶ ಆಗಿರುತ್ತದೆ. ಇದರ ಸದುಪಯೋಗವನ್ನು ಎಲ್ಲ ಹೆಣ್ಣು ಮಕ್ಕಳು ತಾಯಿಯರು ಪಡೆದುಕೊಳ್ಬೇಕು ಅಂತ ಹೇಳಿ ಈ ವೇದಿಕೆ ಮುಖಾಂತರ ನಾನು ಕೇಳಿಕೊಳ್ತೇನೆ. ಮುಂದಿನದಾಗಿ ಕಾನೂನು ಅರಿವು ಕಾರ್ಯಕ್ರಮ, ಅದರ ಉದ್ದೇಶದ ಬಗ್ಗೆ ನಮ್ಮ ಉದ್ಘಾಟಕರು ಉದ್ಘಾಟಕರಾಗಿ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತ ಶ್ರೀ ಅಣ್ಣಪ್ಪ ಹೆಗಡೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳು ಬೆಳಗಾವಿ ಇವರು ಭರವಸೆ ಬೆಳಕು ಎರಡನೇ ಲಕ್ಷ್ಮಿ ನಂತರ ಇದು ಎರಡನೇ ಅಥಣಿ ಅಂತ ಅಂದಾಗ ನಮಗೆ ಸ್ವಲ್ಪ ಫಸ್ಟ್ ಗಮನ ಕೇಳೋದು ಯಾರು ಭರವಸೆ ಬೆಳಕು ಅಂತ ಒಂದು ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಆ ಸಂಸ್ಥೆಗಳು ಹೇಗೆ ಕೆಲಸ ಮಾಡ್ತಾ ಅಂದರೆ ಸಂಸ್ಥೆ ಮರವಾಗಿ ಬೆಳೆಯುತ್ತೆ. ಬಟ್ ಆ ಮರದ ಕೆಳಗಡೆ ನೆರಳು ಪಡ್ಕೊಂಡು ಅಲ್ಲಿ ಬಂದು ಆ ಮರದ ಏನು ಅವಕಾಶಗಳನ್ನು ಪಡ್ಕೋತಲ್ಲ ಅವ್ರದ್ದು ಶ್ರಮ ಭಾಳ ಮುಖ್ಯ. ಬಂದುವ ಟ್ರೈನಿಂಗ್ ತೊಗೊಂಡು ಮತ್ತೆ ಮನೆಗೆ ಹೋಗುವ ನಮ್ಮ ಕೆಲಸ ನಾವೇ ಮಾಡಿದ್ರೆ ಆಗುತ್ತೆ. ನಂಬೋದಿಲ್ಲ, ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವ ರಾಷ್ಟ್ರ ಭಾರತ. ಪ್ರಪಂಚದಲ್ಲಿ ಅತಿ ಹೆಚ್ಚು ಉದ್ಯಮಿ ಇರುವುದು ಭಾರತ. ಪ್ರಪಂಚದಲ್ಲಿ ಅತಿ ಹೆಚ್ಚು ಮಹಿಳಾ ಉದ್ಯಮಿಗಳಿರುವ ಪ್ರಪಂಚದಲ್ಲಿ ಅತಿ ಹೆಚ್ಚು. ಕಾರ್ಯಕ್ರಮದಲ್ಲಿ ಅಥಣಿ ಹಿರಿಯ ಮೇಲ್ವಿಚಾರಕರು ಆದ ಶ್ರೀಮತಿ ಆರ್.ಬಿ. ಮುಜಾವರ್ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಅಥಣಿ ಪಿಎಸ್ಐ ಸಾಹೇಬ್ರು ಆದ ಶ್ರೀ ಗಿರಿಮಲ್ಲಪ್ಪ ಉಪ್ಪಾರ, ಮಾನವ ಹಕ್ಕುಗಳ
ಆಯೋಗದ ಜಿಲ್ಲಾಧ್ಯಕ್ಷರು ಆದ ಶ್ರೀ ಅಶೋಕ್ ಕೆಂಗನ್ನವರ, ಮಾನವ ಹಕ್ಕುಗಳ ಆಯೋಗದ ತಾಲೂಕು ಅಧ್ಯಕ್ಷರು ಹಾಗೂ ಭರವಸೆ ಬೆಳಕು ಸದಸ್ಯರು ಆದ ಶ್ರೀಮತಿ ಗೀತಾ ಮಠಿ ಮತ್ತು ತಾಲೂಕು ಉಪಾಧ್ಯಕ್ಷರು ಆಗಿರುವಂತಹ ಶ್ರೀಮತಿ ಸವಿತಾ ಕಾಂಬ್ಳೆ ಅವರು ಸೇರಿ ಸಮಾಜದ ಪ್ರಮುಖ ಮುಖಂಡರು, ಇಲಾಖೆಯ ಸಿಬ್ಬಂದಿಗಳು ಹಾಗೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಮಹೇಶ್ ಶರ್ಮಾ, ಟಿವಿ 20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.